ಮಂಜವ್ವ ನಡಿ ನಮ್ಮ ಮಾತು ಹೊತ್ತಾಕತಿ ನಾ ಹೋಗೋಣ. ಸರಿವಾ ನಾ ಹೋಗ್ಬೇಕು ಹಂಗಾರೆ ಸುಂದ್ರಿ. ಆಯ್ತು ಆಂಟಿ ಹೋಗಿ ಬರ್ರಿ. ಚಿಕ್ಕಮ್ಮ ಒಳಗೆ ಬಂದು ಚಹಾ ಕುಡಿದು ಹೋಗ್ಬೇಕಿಲ್ಲ ಚಿಕ್ಕಮ್ಮ? ಜಲ್ದಿ ಮಾಡಿಕೊಡ್ತೇನೆ. ಅಪ್ಪ ಇವತ್ತು ಲೇಟ್ ಮಾಡಿ ಬರ್ತಾನಂದಾರ. ಬಾ ಚಿಕ್ಕಮ್ಮ ಒಳಗೆ. ಅಲ್ಲ ಹಾಡಿಬಿಟ್ಟು ಇಷ್ಟೋ ಕರೆದಿಲ್ಲ ಈಗ ಕರಿತೀಯನ? ಬ್ಯಾಡ ತಗೋ, ನಿಮ್ಮಪ್ಪ ಬಂದ್ರೆ ನನ್ನ ಸುಮ್ಮನೆ ಬಿಡಂಗಿಲ್ಲ. ನಾನು ಹೊಕ್ಕನ ಮತ್ತು ಬರ್ತಾನಂತ ಏನು? ನೀನು ಹೇಳಿದ್ದನ್ನ ಮಾಡ. ಇದನ್ನು ಮಾಡಿದೆ ಅಂದ್ರೆ ಎಲ್ಲರಿಗೂ ಒಳ್ಳೇದಾಕತಿ. ನಾನು ಬಂದ ಇಲ್ಲೇ ಇರ್ತಾನೆ. ಹಾಂ, ಅಮ್ಮಗೂ ಜಲ್ದಿ ಆರಾಮಾಗ್ತತಿ. ಏನು? ಸರಿ ಚಿಕ್ಕಮ್ಮ, ಹಂಗೆ ಆಗಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ. ವಿಡಿಯೋಸ್ ಹೆಂಗೆ ಬರಕತ್ತಾವು? ಚಲೋ ಬರತ್ತಾವೇನ್ರಿ? ಹಂಗೆ ಹಳ್ಳಿ ರೈತನ ಬಡ ಜೀವನದ ಕತೆ ಕೂಡ ನೋಡಿರಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ಸದಾ ನನ್ನ 2 ಚಾನಲ್ ಮೇಲೆ ಇರಲಿ. ನೀವು ನನಗೆ ಈ ರೀತಿ ಸಪೋರ್ಟ್ ಮಾಡೋದನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತೈತಿ. ಇನ್ನೂ ಹೆಚ್ಚಾಗಿ ವ್ಯೂಸ್ ಬರಲಿ ಅಂತ ಕೇಳ್ತೀನಿ. ತಾಯಿ ಇಲ್ಲದವರಲ್ಲಿ ಒಂದು ಮಲತಾಯಿದು ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಇನ್ನೂ ಬರ್ಬರ್ತಾ ಮುಂದೆ ಗೊತ್ತಾಗುತ್ತೆ. ನಿಮ್ಮ ಸಪೋರ್ಟ್ ಇದ್ದರೆ ನಾವಿನ್ನೂ ವಿಡಿಯೋನ ಫಾಸ್ಟಾಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆದರೆ ಇವಾಗ ವಿಡಿಯೋ ಸರಿಯಾಗಿ ಹಾಕೋಕ್ಕಾಗತ್ತಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಹಾಕೋಕ್ಕಾಗ್ತಾಯಿಲ್ಲ ಅಷ್ಟೇ. ನೋಡಿ, ಇವಾಗ ಬೆಳಗಿನ ಜಾವ ಮಾಡಿ ವಿಡಿಯೋನ ಹಾಕ್ತಾಯಿದ್ದೀನಿ. ಯಾಕಂತಂತಂದ್ರೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ಮಾರ್ನಿಂಗ್ ಟೈಮು. ಸೊ ಹಾಗಾಗಿ ಇವಾಗ ಬೆಳಗ್ಗೆ ಇಷ್ಟು ಬೇಗ ಎದ್ದು ನಿಮಗೋಸ್ಕರ ಅಂತೇಳಿ ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ನೀವು ನೋಡಿ ಸ್ವಲ್ಪ ನಮಗೂ ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಸರಿ ಆಯ್ತು, ನಾವು ಬರ್ತೇವೆ, ನೀವು ಹೋಗಿ ನೋಡೋದು. ಅಮ್ಮಗೂ ನಿನ್ನ ಕರ್ಕೊಂಬಂದಿಲ್ಲನ? ಹಾಂ, ಅಮ್ಮಗೂ ಯಾವಾಗ ಕರ್ಕೊಂಬರ್ತಾರೆ ಹೇಳು, ಅವಾಗ ನೋಡಕ್ಕೆ ಬರ್ತಾನೆ. ಅಮ್ಮಗನ್ನ ಇನ್ನೂ ಕರ್ಕೊಂಬಂದಿಲ್ಲ ಚಿಕ್ಕಮ್ಮ, ಅಲ್ಲಿ ದವಾಖಾನೆಯಾಗ ಅದಾನು. 3 ದಿನ ಆದಮೇಲೆ ಅಪ್ಪ ಕರ್ಕೊಂಬರ್ತೇನೆ ಅಂತ ಹೇಳಿದಾನೆ. ನೀವು ಅಲ್ಲೇ ಹೋಗಿ ನೋಡ್ರಿ ಬೇಕಿದ್ರೆ ದವಾಖಾನೆಯಾಗ. ಅಪ್ಪ ಏನಲ್ಲಿ ಇದ್ದಂಗಿಲ್ಲ, ಅಪ್ಪ ಎಲ್ಲೋ ರೊಕ್ಕ ಹಂಚಾಗ ಹೋಗಿದ್ದಾನೆ. ನೀವು ಬೇಕಿದ್ರೆ ಹೋಗಿ ನೋಡಿ ಬರ್ರಿ. ಹೌದು, ನಿಮ್ಮ ಅಪ್ಪಿಲ್ಲ ಹಂಗಾರಲ್ಲೇ? ಆತು ಬಿಡ, ನಾನು ಹೋಗಿ ನನ್ನ ಮಗನ ಯಾರ ನೋಡ್ಕೊಂಬರ್ತಾನೆ. ಅಮ್ಮ ಇರಿದಾಳ? ಅಮ್ಮ ಅಲ್ಲೇ ಪಕ್ಕದ ಮನೆ ಯಾರ ಆಂಟಿ ಮನೆಗೆ ಹೋಗ್ಯಾಳ. ಬಾ ಚಿಕ್ಕಮ್ಮ ಒಳಗೆ ಹೋಗಂತೆ. ಇಲ್ಲ ತಗೊಂಗಾರ, ನಾನು ದವಾಖಾನಿಗೆ ಹೋಗಿ ಅಮ್ಮಗ ನೋಡ್ಕೊಂಡು ಹೊಕ್ಕನಂತ. ಮತ್ತೆ ಹೊತ್ತಾಕತಿ. ಹಾಂ, ನಾನು ಮತ್ತೆ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಮತ್ತೆ ನಮ್ಮ ಮೊಯ್ನಿ ಬೈತಾಳೆ. ಬಾಲಿ ಒಂದಿಟ್ಟು ದವಾಖಾನಿಗೆ ಹೋಗಿ ಕ್ಯಾಸ್ ಹೋಗೋಣಂತ. ನನ್ನ ಮಗನ ನೋಡುವಂಗಾಗೈತಿ. ಹಾಂ, ಜಲ್ದಿ ಹೋದಾರ ನೋಡ್ಕೊಂಡಾರ ಹೋಗ್ಬಿಡೋಣ. ಹಾಲೆ ಸರಿ ಆಯ್ತು ನಡಿ, ನಾನು ನೋಡ್ತೇನೆ ನನ್ನ ಮಗನ ಪಾಪ ಏನಾಗಿತ್ತು ಏನೋ. ನಡಿ ಬರ್ತಾವ ಸುಂದ್ರಿ, ಮನೆ ಕಡೆ ಹುಷಾರ. ಹೇಳಿದ್ನ ಮರಿಬೇಡ, ಹೇಳಿದಂಗೆ ಮಾಡ. ಮತ್ತು ಏನಾರ ಹೆಚ್ಚು ಕಡಿಮೆ ಮಾಡಿವಾ? ಅಯ್ಯೋ ಇಲ್ರಿ ಆಂಟಿ, ನೀವು ಹೇಳಿದಂಗೆ ಮಾಡ್ತೇನೆ ರೀ. ನೀವು ಹೇಳಿದಂಗೆ ಎಲ್ಲ ಕರೆಕ್ಟಾಗಿ ಮಾಡ್ತೀನಿ ತಗೋರಿ. ಇದನ್ನು ಅಪ್ಪಾಗ ಚಾದಾಗ ಹಾಕಿ ಕೊಟ್ಬಿಡ್ತೀನಿ ರೀ. ಅವರು ಚಹಾ ಒಂದಿಟ್ಟು ಬಿಡ್ದಂಗೆ ಅಷ್ಟು ಕುಡಿತಾರೋ, ಚಾದಾಗ ಹಾಕಿ ಕೊಟ್ಬಿಡ್ತೇನೆ ರೀ 3 ದಿನ. ಸರಿ ಸರಿ ಆಯ್ತು, ನಾವು ಬರ್ತವಂಗಾರ. ಸರಿ ಆಯ್ತು ರೀ ಆಂಟಿ. ಚಿಕ್ಕಮ್ಮ ಇದನ್ನು ನೋಡಿದ್ರೆ ಕೊಟ್ಟೋಗ್ಯಾಳ. ಇದನ್ನು ಹಾಕಬೇಕು ಬೇಡವೋ ಒಂದು ಗೊತ್ತಾಗಲ್ದು. ಮೊದಲೇ ನೋಡಿದ್ರೆ ಅವಾಗ ನನಗೆ ಪಾಯಸದಾಗ ವಿಷ ಹಾಕಿ ಕೊಟ್ಟಿದ್ಲ ಚಿಕ್ಕಮ್ಮ. ಈಗೂ ಏನಾರ ಅಪ್ಪಾಗ ಮನೆಗೆ ಸೇರಿಸವಲ್ಲ ಅಂತ ಹೇಳಿ ಹಂಗೆ ಏನಾರ ಹಾಕಿಕೊಟ್ಟಾಳನ, ಮತ್ತು ಹಾಕಂತಿಕೆ ನನ್ನ ಕೈಯಾಗ ಕೊಟ್ಟಾಳನ. ನಾನು ಜೈಲಿಗೆ ಹೋಗ್ಬೇಕಂತ ಹೇಳಿ ಏನು ಮಾಡಲಿ ನನಗೆ ಒಂದು ಗೊತ್ತಾಗ್ಬಾರ್ದು. ಅವ್ರ ಮುಂದೇನೋ ಇಸ್ಕೊಂಡು ಹಾಕ್ತಾನಂತ ಹೇಳಿ. ಆದರೆ ಇದೇನು ಬಿಡು, ದೇವ್ರ ಹಂಗಾರಿದ್ದಂಗೆ ಐತಿ. ದೇವ್ರ ಗುಡಿಯಾಗಿಂದ ಇದ್ರೂ ಇರ್ಬೋದು. ಏನು ಮಾಡಬೇಕು ನನಗೆ ಒಂದು ಗೊತ್ತಾಗವಲ್ದು. ಏನು ಮಾಡಲಿ, ಇದನ್ನು ಹಾಕಿ ಕೊಡಲೋ ಬೇಡೋ ಅಪ್ಪಾಗ? ನೋಡೋಣ, ಅಪ್ಪ ಬಂದ ಮೇಲೆ ಹಾಕಿ ಕೊಡೋದಾದ್ರೆ ಕೊಡ್ತೇನೆ, ಇಲ್ಲಾಂದ್ರೆ ಇಲ್ಲ. ಯಾಕಂತಂದ್ರೆ ನಮ್ಮ ಅಪ್ಪ ಏನಾರ ಆದ್ರೆ ಯಾರು ನಮ್ಮನ್ನೆಲ್ಲ ನೋಡವ್ರ? ಚಿಕ್ಕಮ್ಮ ನನಗೆ ಒಂದ್ಸರಿ ಹಂಗೆ ಮಾಡಿ ಆದ್ಮೇಲೆ ಅಪ್ಪಗೂ ಹಂಗೆ ಮಾಡೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ನನಗೆ ಯಾಕೋ ಚಿಕ್ಕಮ್ಮನ ಮೇಲೆ ನಂಬಿಕೆನ ಬರವಲ್ದು. ಅವ್ರ ಗೆಳತಿ ಹೇಳ್ಬಿಡು, ದೇವ್ರ ಹಂಗಾರ, ಆ ದೇವ್ರು ಭಾಳ ಸತ್ಯ ಐತಿ, ಬೇಕಿದ್ರೆ ಸುಳ್ಳು ಹೇಳಿದ್ರೆ ನಿನ್ನೂ ಕರ್ಕೊಂಡು ಹೋಗ್ತಾನಂತೇಳಿ. ನೋಡೋಣ, ಅಪ್ಪ ಬಂದಾಗ ಯೋಚನೆ ಮಾಡಿ ಹಾಕಿಕೊಡ್ದಾದ್ರೆ ಹಾಕಿಕೊಡ್ತೀನಿ. ಇಲ್ಲ ಅಂದರೆ ಇಲ್ಲ. ನಮ್ಮಪ್ಪ ಏನಾರ ಆದರೆ ಏನು ಮಾಡೋದು ಮತ್ತೆ? ಯವ್ವ, ದೊಡ್ಡ ದವಾಖಾನಿಗೆ ಹಾಕಿರಲಿ ನಿಮ್ಮ ಮಗನ. ಮತ್ತು ಇಲ್ಲಿ ಬಿಲ್ ಎಷ್ಟು ಹಾಕೋದು ಗೊತ್ತೇನೋ? ಏನಿಲ್ಲ ಅಂದ್ರೆ ಒಂದು 2-3 ಲಕ್ಷ ಹಾಕಿರ್ಬೋದವ. ಇಷ್ಟು ದೊಡ್ಡ ದವಾಖಾನಿಗೆ ಯಾಕೆ ಹಾಕಿರಲಿ? ಅಲ್ಲೇ ಸಣ್ಣ ದವಾಖಾನಿಗೆ ಹಾಕಿದ್ರೆ ಹಾಕಿತ್ತವ. ಏನು ಮಾಡೋದ್ಲಿ, ಆಗಿನ ಟೈಮ್ ಹಂಗಿತ್ತು. ಅವನು ಎಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋದೇ ಗೊತ್ತಾಗೋದಿಲ್ಲ. ಅವ್ರು ರಕ್ತ ವಾಂತಿ ಮಾಡ್ಕೋದು ನೋಡಿ ನನಗರ ಜೀವನ ರಾಗಿಲ್ಲ ಗೊತ್ತೇನೋ. ಅಯ್ಯೋ ನೋಡಿ ಅಂಜಿ ಸಾಯಾರಂಗೆ ಆಗತ್ತಿತ್ತು ನನ್ನ ಪರಿಸ್ಥಿತಿ. ಅದನ್ನು ಹೆಂಗೆ ಹೇಳಿ ನನಗೆ? ಬಾ ನೀರು ಕುಂದ್ರು ನನ್ನ ಮಗನ ಹೋಗಿ ನಾನು ನೋಡಿ ಬರ್ತೀನಿ ಒಂದೀಟ. ಅಯ್ಯೋ ಮಂಜು ಅವರೇ, ನೀವೇನು ಇಷ್ಟು ದಿನ ಆದಮೇಲೆ ಈ ಕಡೆ ಬರೋದ್ರಿ ದವಾಖಾನಿಗೆ? ಇಷ್ಟು ದಿನ ನಿಮ್ಮ ಮಗನ ನೋಡ್ಬೇಕಂತ ಅನಿಸ್ಲಿಲ್ಲ ನಿಮಗೆ? ಅಯ್ಯೋ ಹೌದಲ್ಲ, ನೀವು ಜೈಲ್ನಾಗಿದ್ರಿ. ಇವಾಗ ನಿಮ್ಮನ್ನ ಯಾರು ಬಿಡಿಸ್ಕೊಂಬಂದ್ರೆ ಮತ್ತೆ? ಅಯ್ಯೋ ಅದೇನು ಕತೆ ಕೇಳ್ತೀರಾ ಬಿಡ್ರಿ ನರಸಮ್ಮ. ನನ್ನ ಮಗ ಹೆಂಗದಾನ್ರಿ ಈಗ? ನನ್ನ ಮಗನ ನೋಡ್ಬೇಕಂತ ಓಡಾಡಿ ಬಂದಾನ. ನನ್ನ ಮಗನ ನಾನು ನೋಡ್ಬೇಕ್ರಿ. ಒಂದೀಟ ನನ್ನ ಮಗನ ತೋರಿಸ್ರಿ ನರಸಮ್ಮ. ನಿಮ್ಮ ಮಗ ಇನ್ನೂ ಅಲ್ಲೇ ಅದಾನ್ರಿ, ನಾ ಟ್ರೀಟ್ಮೆಂಟ್ ನಡೆಯಾಕತ್ತೈತಿ. ಅವೆಲ್ಲ ಆರಾಮಾಗ್ಯಾನೋ. ಬಿಲ್ ಕಟ್ಟಬೇಕಲ್ಲ, ಬಿಲ್ ಕಟ್ಟಿದ್ರೆ ಡಿಸ್ಚಾರ್ಜ್ ಮಾಡ್ತೀವಿ. ನಿಮ್ಮ ಗಂಡ ನೋಡಿದ್ರೆ ರೊಕ್ಕ ತೊಗೊಂಬರ್ತಾನಂತ ಹೋಗಿ ಇನ್ನೂ ಬಂದೇ ಇಲ್ಲ. ಅದಕ್ಕಾಗಿ
ನಾವು ಇಲ್ಲಿಂದ ಅವ್ರನ್ನ ಬಿಟ್ಟಿಲ್ಲ. ಅಯ್ಯೋ ನರ್ಸವ ಎಷ್ಟು ಬಿಲ್ ಇವ್ರದ್ದು ಎಷ್ಟಾಗಿರ್ಬೋದು? ಈಗ ಅವ್ರದ್ದು ಏನಿಲ್ಲ ಅಂದ್ರೆ 5 ಲಕ್ಷ ಆಗೈತ್ರಿ. 5 ಲಕ್ಷ ಅವರು ಕಟ್ಟಲೇಬೇಕು. ಡಾಕ್ಟ್ರು ಎಷ್ಟು ಹೇಳ್ಯಾರೋ ಗೊತ್ತಿಲ್ಲ, ಆದ್ರೆ 5 ಲಕ್ಷ ಅಂತ ನನಗೆ ಅನಿಸ್ತತಿ. ಅವ್ವ 5 ಲಕ್ಷನ ರೀ? ಅಯ್ಯೋ ಜೀವನ, 5 ರೂಪಾಯಿ ಇದು ಮಾಡೋಕೆ ಎಷ್ಟು ಕಷ್ಟಪಡ್ತು. 5 ಲಕ್ಷ ಎಲ್ಲಿಂದ ತರ್ತಾರೋ? ಆದರೂ ನೀವು ಈ ರೀತಿ ಮಾಡಬಾರ್ದ್ರಿ ಮಂಜವ್ವ. ಆಕೆ ಎಷ್ಟ ಮಾಡಿದ್ರು ನಿಮಗೂ ಮಗಳಲ್ಲ. ಆಕೆ ಯಾಕೆ ವಿಷಯ ಹಾಕಕ್ಕೆ ಹೋಗಿದ್ರಿ ನೀವು? ನೋಡಿರಿ, ದೇವರು ಮೇಲೆ ನೋಡ್ತಾ ಇರ್ತಾನೆ ಅನ್ನೋದು ಇದಕ್ಕೆ ಸಾಕ್ಷಿ ಆಯ್ತು. ನೀವು ಆಕೆ ವಿಷಯ ಹಾಕಕ್ಕೆ ಹೋದ್ರಿ, ಆದ್ರೆ ಅದು ನಿಮ್ಮ ಮಗಗೆ ಬಂತು. ನೀವು ಏನೋ ತಪ್ಪು ಮಾಡಿದವ್ರು ನೀವು. ಅದ್ರ ಶಿಕ್ಷೆ ಅನ್ಭವಿಸ್ತಾ ಇರೋದು ನಿಮ್ಮ ಮಗ. ನೋಡಿದ್ರಲ್ಲ, ಅದಕ್ಕೆ ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು. ಅದು ನಮಗಾದ್ರೂ ತರ್ತತಿ, ಇಲ್ಲಾಂದ್ರೆ ನಮ್ಮ ಮಕ್ಕಳಿಗಾದ್ರೂ ತರ್ತತಿ. ನಾವು ಯಾವಾಗಲೂ ಒಳ್ಳೇದು ಮಾಡಿರ ದೇವ್ರು ನಮ್ಗೆ ಒಳ್ಳೇದಾಗ ಮಾಡ್ತಾನೆ ಅನ್ನೋದಕ್ಕೆ ತುಂಬಾ ಇವದವ್ರಿ. ಈಗ ನಿಮ್ದೆ ನೋಡತ್ರಲ್ಲ, ನೀವು ಸುಂದರಿ ಮಾಡಕ್ಕೆ ಹೋದ್ರಿ, ಆದ್ರೆ ಅದು ನಿಮ್ಮ ಮಗಗೆ ಆಯಿತು. ಏನು ಮಾಡೋಕ್ಕಾಗ್ತತಿ? ಟೈಮ್ ರೀ, ಹಣೆ ಬರ ಸರಿ ಇದ್ರೆ ಎಲ್ಲ ಇದಾಗ್ತತಿ. ಏನು ಮಾಡೋದು ಬಿಡುವ ನರಸಮ್ಮ, ಹಂಗೆ ಆಗಿನ ಪರಿಸ್ಥಿತಿ ಹಂಗಿರ್ತತಿ. ಈಗೇನು ಮಾಡೋಕ್ಕಾಗಲ್ಲ. ನನ್ನ ಮಗನ ನೋಡಿ ಬರ್ತಾನೆ ತಡಿ ನಾನು. ಆಯ್ತು ಹೋಗಿ ನೋಡಿ ಬರ್ರಿ, ಅಲ್ಲಿ ವಾಡಿಗೆ ಹಾಕಿ ನೋಡ್ರಿ, ಅಲ್ಲಿ ಹೋಗಿ ನೋಡ್ರಿ. ಸರಿ ಆಯ್ತು. ಯಪ್ಪ ಮಗನ, ಮಗ ಹೆಂಗದೀವ ನನ್ನ ಮಗನ? ಅಯ್ಯೋ ನಿನ್ನ ನೋಡೋಕೆ ಬರೋಕ್ಕಾಗಲ್ದು ತಂದೆ ನನಗೆ. ಏನು ಮಾಡೋದು? ನನ್ನ ಹಣೆ ಬರ ಇಂಥದ್ದೈತಿ. ಅಮ್ಮ ಯಾವಾಗ ಬಂದು? ಈಗ ಬಂದೇನ? ಯಾವಾಗ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ನೀವು? ನನಗೆ ಇಲ್ಲಿ ಇದ್ದಿದ್ದು ಸಾಕಾತು. ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ರಿ ಫಸ್ಟ್. ನಿನ್ನ ಜೈಲಿಗೆ ಹಾಕಿದ್ರಂತ. ಈಗ ಹೆಂಗದಿವೆ? ನಿನ್ನ ಯಾರು ಬಿಡಿಸ್ಕೊಂಬಂದರು? ಮಾಮ ಬಿಡಿಸ್ಕೊಂಬಂದನ? ಹೌದಪ್ಪ, ನಿನಗೆ ಯಾರು ಹೇಳಿದರು? ಅಪ್ಪನ ಹೇಳಿದ, ನಿಮ್ಮವ್ವ ಇನ್ನು ಮುಂದೆ ಬರೋಂಗಿಲ್ಲ, ಅವ್ವ ಅಂತ ಕೇಳಕ್ಕೆ ಹೋಗಬೇಡ ಅಂತೇಳಿ. ಹೌದನ? ಅವು ತಲೆ ಕೆಟ್ಟವ, ಹಂಗೆ ಮಾಡ್ಯಾನ. ಮತ್ತೆ ಏನು ಮಾಡೋಕ್ಕಾಗ್ತತಿನ? ನಾನು ಹೋಗಿ ಜೈಲಿನಾಗ ಒದ್ದಾಡಿ ಮತ್ತು ಒಳ್ಳೆ ನಿಮ್ಮ ಮಾವು ಕರ್ಕೊಂಡು ಹೋಗಿ ಅಲ್ಲೇ ಅದನೀಗ. ನಾ ಬಂದಿದ್ದು ಹೋಗಿದ್ದೆ, ನಿಮ್ಮ ಅಪ್ಪನ ಮುಂದೆ ಹೇಳಬೇಡ. ಏನಪ್ಪ ಆರಾಮದಿಲ್ಲ ಈಗ? ಆತ ಇನ್ನು 3 ದಿನದಾಗ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾನಂತ ನಿನ್ನ. ನಾನು ಹೋಗ್ಕನ, ನೀನು ಹುಷಾರಾಗಿರ. ಹೆಂಗದಿ ಮಗ? ಆರಾಮದಿ? ಹ್ಞೂ ರೀ ಆಂಟಿ, ಆರಾಮದೀನಿ ರೀ. ಯವ್ವ ನೀ ಯಾಕೆ ಅಳತೀವಿ ಮಮ್ಮಿ? ನಿಂಗೆ ಅಳಬೇಡ, ನೀ ಅಳೋದು ನೋಡ್ರಿ ನಂಗೂ ಅಳು ಬರ್ತೈತಿ. ಎಳ್ಬೇಡ ಸುಮ್ಮನೆ. ಯಾರ ಹುಡುಗರು ಬಂದು ಹೆಂಗೆ ಅಳ್ತಾರೇನ? ಹುಚ್ಚಿಗತೆ ಮಾಡ್ತೀಯಲ್ಲ ನೀನು. ನಡಿ ಶಾನಾಳದಿ. ಸರಿ ಅಮ್ಮಗ, ನಾನು ಹೋಗ್ಬರ್ತೇನೆ. ಹುಷಾರಾಗಿರಪ್ಪ. ಇನ್ನು 3 ದಿನದಾಗ ಮನೆ ಕರ್ಕೊಂಡು ಹೋಗೋಣ. ನಾನು ಬರ್ತೇನೆ ಮನೆಗೇನ. ನಿಮ್ಮಪ್ಪ ಬಂದು ಕರ್ಕೊಂಡು ಹೋಗೋ ಮಟ್ಟ ನಾನು ಬರೋಂಗಿಲ್ಲ. ಆದ್ಮೇಲೆ ಅಮ್ಮನ ಚೆಂದಾಗ ನೋಡ್ಕೊ. ನಾನು ಹೋಗಿ ಬರ್ತೇನಪ್ಪ. ಸರಿ ಆಯ್ತು ಅಮ್ಮ, ಹೋಗ್ಬಾ. ಈ ಮಂಜು ಗಂಡಂದನಲ್ಲ ಕಿಡ್ನಿ ಇದನ್ನು ಮಾಡತ್ತಿರೋದು. ಅಯ್ಯೋ, ಅಲ್ಲಿ ಕಿಡ್ನಿ ಕೊಟ್ಟು ಅವ್ರು ಇದನ್ನು ಕೊಡತ್ತಾರಲ್ಲ, ಇದನ್ನು ಮಂಜು ಕೇಳಬೇಕು ಹೇಳಬಾರ್ದು ಗೊತ್ತಾಗತ್ತಲ್ಲ. ಹೇಳೋನು ಗಂಡನ ಕಷ್ಟ ಏನಾರ ಅಂತೇಳಿ ಗೊತ್ತಾರಾಗ್ಲಿ ಒಂದೀಟ. ಇಲ್ಲ ಅಂದ್ರೆ ಈಕೆಗೆ ಇಷ್ಟ ಬಂದಂಗೆ ಈಕೆ ಮಾಡ್ಕೊತ ಹೊಂಟಾಳ. ಕೇಳೋಂತಡಿ ನೋಡೋನು, ಹೊರಗೆ ಬರ್ಲಿಕ್ಕವ ಕೇಳ್ತಾನೆ. ಸರಿಯಪ್ಪ, ಹುಷಾರಾಗಿರ. ನಾನು ಹೋಗಿ ಬರ್ತೇನೆ. ಸರಿ ಅವ್ವ, ಹೋಗಿ ಬಾಬಿ, ಜಲ್ದಿ ಬಾ ಮನೆಗೆ. ಜಲ್ದಿ ಬರ್ತೀನಿ, ಏನು ಯೋಚನೆ ಮಾಡಬೇಡ. ಆರಾಮ ಊಟ ಮಾಡ. ಆಯ್ತು ಬೇ ಅವ್ವ. ಬಾಯಿನವ ಹೋಗೋಣ. ನೀನು ಗಂಡು ಬಂದಿಗಿಂದ ನಾನು ಮತ್ತೆ ಎಲ್ಲಿದು ಸಾಬರಿ ಮತ್ತೆ ಸಿಕ್ಕಾಕೊಂಡು ನೀ ಬೈಸ್ಕೋದಲ್ಲ, ನಿನ್ನ ಜೊತೆ ನಾನು ಬೈಸ್ಕೊಂಡು ನಾನು ಮತ್ತೆ. ಆಯ್ತು ನಾಳೆ ಹೋಗೋಣ. ಮಂಜವ್ವ ಅವ್ರಿ, 1 ನಿಮಿಷ ರೀ. ಮಂಜವ್ವ ಅವ್ರಿ, ಏನು ಹೇಳಿ ನರ್ಸಮ್ಮ, ಯಾಕೆ ಕರದಿ? ನಾವು ಹೋಗವ ಮತ್ತು ನನ್ನ ಗಂಡದು ಬಂದ್ರೆ ಎಲ್ಲಿ ಸುಮ್ಮನೆ ನನ್ನ ಕಡೆಯಿಂದ ಬೈಸ್ಕೋದಂತೆ ಹೊಂಟಿದ್ನಿ. ಏನಾಯಿತು ಹೇಳಿ ನರ್ಸಮ್ಮ? ಅದು ನಿಮ್ಗೆ ಒಂದು ವಿಷಯ ಗೊತ್ತಿಲ್ಲೇನ? ನಿಮ್ಮ ಮನೆಯವ್ರು ಅದಾರಲ್ಲ, ಇದನ್ನು ಯಾರಿಗೂ ಹೇಳಬೇಡ ಅಂತ ಹೇಳ್ಯಾರ. ಆದ್ರೆ ಇದು ನಿಮ್ಮ ಮುಂದೆ ಹೇಳ್ದೆ ಹೆಂಗಿರೋಕ್ಕಾಗ್ತತಿ? ಹೇಳಬೇಕಲ್ಲ, ಅದಕ್ಕಾಗಿ ಹೇಳಾಕತ್ತನ. ಹೇಳಬೇಕು ಬೇಡ ಒಂದು ಗೊತ್ತಾಗಬಾರ್ದು ನನಗೆ. ಅಯ್ಯೋ, ನಮ್ಮ ಮನೆಯವ್ರಿಗೆ ಏನಾತ? ನೀ ಏನು ಹಿಂಗೆ ಹೇಳಕತ್ತಿದ್ದಿ? ಏನಾಯ್ತು ಹೇಳ ನರ್ಸವ, ಹೇಳು. ನೀ ಹೇಳಿದ್ರೆ ನನಗೆ ಈಗ ಡಬಡವ ಅನ್ನತತಿ. ಏನಾತಂತ ಹೇಳು. ಅದು ಇದನ್ನು ನಿಮ್ಮ ಮನೆಯವರು ಯಾರ್ದು ಮುಂದೆ ಹೇಳಬೇಡ ಅಂತ ಹೇಳ್ಯಾರ. ಆದ್ರೆ ನೀವು ಹೆಂಡ್ತಿಯಲ್ಲ, ಅದಕ್ಕೆ ನಿಮ್ಮ ಮುಂದೆ ಹೇಳತ್ತನ. ಆದ್ರೆ ಅದು ನಿಮ್ಮ ಮನೆಯವ್ರು ಅದಾರಲ್ಲ, ಕಿಡ್ನಿ ಕೊಡಕತ್ತಾರ ಒಂದು. ದವಾಖಾನಿಗೆ ತುಂಬ ರೊಕ್ಕಿಲ್ಲ ಅಂತ ಹೇಳಿ ಅವರು ಕಿಡ್ನಿನ ಕೊಡಕತ್ತಾರ ಒಂದು. ಈ ವಿಷಯ ನಿಮ್ಗೆ ಗೊತ್ತಿಲ್ಲೇನ? ಅಯ್ಯೋ ಶಿವಣ, ಏನು ಹೇಳಾಕತ್ತೀನಿ ನೀನು? ನನ್ನ ಗಂಡ ಯವ್ವ ಕಿಡ್ನಿನ ಕೊಡಕತ್ತಾನ. ಈ ದವಾಖಾನಿಗೆ ತುಂಬ ರೊಕ್ಕಿಲ್ಲಕ್ಕೆ. ಅಯ್ಯೋ ದೇವ್ರ, ಯಾಕೆವ್ವ ಹಿಂಗೆ ಮಾಡತ್ತಿದ್ದಿ? ನನಗೆ ಕರೆ ಹೇಳತ್ತಿದ್ದೆವು ಸುಳ್ಳು ಹೇಳತ್ತಿದ್ದೆವು? ಅಲ್ಲ ಇತ್ತಿದ್ದು ಹೊಲ ಮಾರಿದ್ರೆ ಆತಲ್ಲ, ಹೊಲ ಮಾರಿದ್ಬಿಟ್ಟೆ ಕಿಡ್ನಿ ಕೊಡತ್ತ ನೀವು ಹಾಳಾದವನ. ಏನಾರ ಆದ್ರೆ ಹೆಚ್ಚು ಕಡಿಮೆ ಆದರೆ ಯಾರು ಮಾಡೋರ? ಎಲ್ಲಿದಾನೋ ನಾ ಹೇಳ್ತೇನೆ. ನನ್ನ ಒಂದಂತೆ ಕರ್ಕೊಂಡು ಹೋಗುವ ನರ್ಸವ, ಅವನಂತೆ ಕರ್ಕೊಂಡು ಹೋಗೋಣ. ನಾ ಹೇಳ್ತೇನೆ ನಂಗೆ.